ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ತುಮಕೂರು ನಗರದ ಜಯಪುರದಲ್ಲಿ ಕರ್ನಾಟಕ ಭೀಮ್ ಸೇನೆ 4ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ತುಮಕೂರು ನಗರ ಮತ್ತು ತುಮಕೂರು ಗ್ರಾಮಾಂತರ ಜಿಲ್ಲಾ ಮಹಿಳಾ ಘಟಕಗಳ ಶಾಖೆಗಳ ಉದ್ಘಾಟನೆ ಹಾಗೂ ಕರ್ನಾಟಕ ಭೀಮ್ ಸೇನೆ ಕಪ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಟ್ರೋಫಿ ಟೂರ್ನಿಮೆಂಟ್ ಕಾರ್ಯಕ್ರಮವನ್ನು ದಿನಾಂಕ ಮಾರ್ಚ್ 7 ಮತ್ತು 8ರಂದು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮವನ್ನು ತುಮಕೂರು ಜನಪ್ರಿಯ ಶಾಸಕರಾದ ಜ್ಯೋತಿ ಗಣೇಶ್ ರವರು ಪುಷ್ಪಾರ್ಚನೆ ಹಾಗೂ ದೀಪ ಹಚ್ಚಿ ಕ್ರಿಕೆಟ್ ಆಡುವುದರ ಮೂಲಕ ಟೂರ್ನಿಮೆಂಟ್ಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ದಾಸಪ್ಪನವರು, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀನಿವಾಸರವರು, ವಕೀಲರಾದ ನಾಗೇಶ್ ರವರು, ಶಿವಾಜಿ ಹಾಗೂ ಕರ್ನಾಟಕ ಭೀಮ್ ಸೇನೆಯ ಎಲ್ಲ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ವರದಿ ಕಲ್ಪತರು ನ್ಯೂಸ್. ಸೇನೆಯ ಜಿಲ್ಲಾಧ್ಯಕ್ಷ. ಈ ಕಾರ್ಯಕ್ರಮವನ್ನು ಇವತ್ತು ತುಮಕೂರು ನಗರದ ಜಯಪುರ ಬಡಾವಣೆಯಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ನಗರ ಶಾಸಕರಾದ ಜ್ಯೋತಿ ಗಣೇಶ್ ಅವರು ಬಂದಿದ್ದರು. ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಸೀನಣ್ಣರು, ನಿಂಗರಾಜಣ್ಣರು ಹಾಗೂ ಶಿವಾಜಿ ಸಾರು ಮತ್ತು ನಾಗೇಶ್ ಅಣ್ಣರು ಎಲ್ಲ ಗಣ್ಯಾತಿಗಣ್ಯಗಳು ಬಂದಿದ್ದರು. ಈಗ 20 ಟೀಮು ಇವತ್ತು ಮತ್ತು ನಾಳೆ ನಡೀತಾಯಿದೆ. ಹಾಗಾಗಿ ಎಲ್ಲ ಕ್ರೀಡಾಪಟುಗಳಿಗೆ ಶುಭಾಶಯನ ಕೋರ್ತಾ ಈಗ ಸುಜಿತವಾಗಿ ಎಲ್ಲ ಫಸ್ಟ್ ಪ್ರೈಜು, ಸೆಕೆಂಡ್ ಪ್ರೈಜು, ಥರ್ಡ್ ಪ್ರೈಜ್ ಎಲ್ಲ ಇಟ್ಟಿದ್ದೀವಿ. ಈಗ ರಣಧೀರ ಕಂಠೀರುವ ವೇದಿಕೆಯಿಂದ ಕ್ರಿಕೆಟ್ ಟೂರ್ನಿಮೆಂಟನ್ನು ಮಾಡ್ತಾಯಿದ್ದೀರ. ಈ ಕಾರ್ಯಕ್ರಮವನ್ನು ಶಿವು ಮತ್ತು ಮಂಜು ಹಾಗೂ ರಾಜಣ್ಣನವರು ಹಾಗೂ ನಮ್ಮ ಪರಮೇಶ್ವರನವರು ಉದ್ಘಾಟನೆ ಎಲ್ಲ ಕಾರ್ಯಕ್ರಮವನ್ನು ಸಾಥ್ಕೊಂಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳುತ್ತಾ, ಎಷ್ಟು ದಿವಸ ನಡೆಯುತ್ತೆ ಇದು? ಇವತ್ತು ಮತ್ತು ನಾಳೆ, ಶನಿವಾರ ಮತ್ತು ನಾಳೆ ನಡೆದಿದ್ದಾರೆ. ನಾಳೆ ನಮ್ಮ ಸಚಿವರು ಹಾಗೂ ಗೃಹ ಮಂತ್ರಿಗಳು ಕಾರ್ಯಕ್ರಮವನ್ನು ಸಮಾರೋಪ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ಆಹ್ವಾನವನ್ನು ನೀಡಿದ್ದೇವೆ. ನಾಳೆ 12 ಗಂಟೆಗೆ ಅವರು ಸಹ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಕರ್ನಾಟಕ ಭೀಮ್ ಸೇನೆ ನಗರ ಮತ್ತು ಗ್ರಾಮಾಂತರ ಘಟಕ ಮತ್ತು ಮಹಿಳಾ ಘಟಕವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅವರಿಗೆ ಆಹ್ವಾನವನ್ನು ನೀಡಿದ್ದೇವೆ. ಹಾಗಾಗಿ ಎಲ್ಲ ಕಾರ್ಯಕ್ರಮ ಕ್ರೀಡಾಪಟುಗಳಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಈಗಾಗಲೇ ಎಷ್ಟು ತಂಡಗಳು ಭಾಗಿಯಾಗಿದ್ದಾವೆ? ಈಗ 8 ತಂಡಗಳು ಬಂದಿದ್ದಾವೆ. ನಾಳೆ ಇನ್ನೂ 12 ತಂಡಗಳು ಬಂದು ಭಾಗವಹಿಸಿ ಮಾಡಿ ಅದು ಫಸ್ಟ್ ಪ್ರೈಜು, ಸೆಕೆಂಡ್ ಪ್ರೈಜ್ ಗೆಲ್ಲುವಂಥ ಕಾರ್ಯಕ್ರಮ ಆಗ್ತಾ ಇದೆ. ಆಟಗಾರರಿಗೆ ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ ಎಲ್ಲ ಇದೆ ಸರ್. ನೀರಿನ ವ್ಯವಸ್ಥೆ ಎಲ್ಲ ಸುಸಜ್ಜಿತವಾದ ವ್ಯವಸ್ಥೆಯನ್ನು ಎಲ್ಲ ಗಣ್ಯರು ಸಹಕಾರದೊಂದಿಗೆ ಮಾಡಿದ್ದೀವಿ. ಅವ್ರಿಗೂ ಧನ್ಯವಾದಗಳು. ಅವ್ರ ಅರ್ಜಿ ಹಾಕ್ಕೊಂತಾರೆ, ಅವ್ರ ಅರ್ಜಿ ಹಾಕ್ತಾರೆ, ಕಮಿಟಿ ತೀರ್ಮಾನ ಮಾಡುತ್ತೆ. ಅವ್ರಿಗೆ ಗೆಲ್ತಾರೆ ಅನ್ನೋ ಶಕ್ತಿ ಇದ್ದಾಗ ನಾವು ಹೇಳ್ತೀವಿ, ರೆಕಮೆಂಡ್ ಮಾಡ್ತೀವಿ. ಯಾರು ಕೊಡಿ ಸರ್, ಅವ್ರಿಗೆ ಗೆಲ್ಸ್ಕೊಬರೋ ಜವಾಬ್ದಾರಿ ನಮ್ಮದು, ತೊಂದರೆ ಇಲ್ಲ. ಬಟ್ ನೇತೃತ್ವ ಯಾರ್ದು ಅಂತ ಕೇಳಿದಾಗ ಸ್ಪಷ್ಟವಾಗಿ ಹೇಳ್ಬೇಕಂತ ಗೌರಿಶಂಕರ್. ಗ್ರಾಮಾಂತರದಲ್ಲಿ ಯಾಕೆ 2 ದೋಣಿ ಕಾಂಗ್ರೆಸ್ ಪಕ್ಷದಲ್ಲಿ? 2 ದೋಣಿನೂ ಇಲ್ಲ, 3 ದೋಣಿನೂ ಇಲ್ಲ. ಈಗ ನಮ್ಮ ಹೋರಾಟ ನಾವು ಇದ್ದೇ ಇರ್ತದೆ. ಒಂದು ಕ್ಷೇತ್ರ, ಒಂದು ರಾಷ್ಟ್ರೀಯ ಪಕ್ಷ ಅಂದಮೇಲೆ 2 ಟಿಕೆಟ್ ಕೇಳ್ತೀವಿ, 3 ಜನ ಟಿಕೆಟ್ ಕೇಳ್ತೀವಿ. ಮುಂದಿನ ಚುನಾವಣೆಗಳಲ್ಲಿ ನಾನು ಟಿಕೆಟ್ ಕೇಳ್ತೀನಿ, ಇಲ್ಲ ಅಂತಿಲ್ಲ. ನಾನು ಗೆಲ್ತೀನಿ, ಅವರು ಗೆಲ್ತಾರೆ. ಇಬ್ಬರೂ ಶಾಸಕರಾಗಿ ನೀವು ಮುಂದಿನ ಚುನಾವಣೆಯಲ್ಲಿ ರಿಸಲ್ಟ್ ಸಹ ನೋಡ್ತೀನಿ. ಈ ಕ್ಷೇತ್ರದಲ್ಲೇ ಗೆಲ್ತೀರಾ, ಬೇರೆ ಕ್ಷೇತ್ರದಲ್ಲಿ ಗೆಲ್ತೀರಾ? ನಾನು ಹೇಳೋದು ಸ್ವಲ್ಪ ಕಾದು ನೋಡ್ಬೇಕಲ್ವಾ. ಇಬ್ಬರಿಗೂ ಅಕಾಮಿಡೇಟ್ ಆಗುತ್ತೆ. ನಮ್ಮದೇ ಒಂದೇ ಪಕ್ಷದಲ್ಲಿ ಇಬ್ಬರು MLA ಹಾಕೊಂಡು ಇಬ್ಬರು ಜೊತೆ ಕೈ ಹಿಡ್ಕೊಂಡು ವಿಧಾನಸೌಧಕ್ಕೆ ಹೋಗ್ತೀವಿ ಅನ್ನೋ ಭರವಸೆ ನನಗಿದೆ. ಇಷ್ಟು ವರ್ಷ ನಾವು ಕಷ್ಟ ಬಿದ್ದು ಕಟ್ಕೊಂಡು ಬಂದಿರೋ ಪಕ್ಷ. ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ಕೆಲಸ ನಾವು ಯಾವತ್ತೂ ಮಾಡಲ್ಲ, ಮುಂದೆ ಮಾಡಿಲ್ಲ. ಹಾಗಾಕೊಂಡು ನಮಗೇನು ಇದುವರೆಗೂ ನಮಗೋಸ್ಕರ ಪಕ್ಷನ ಅಧಿಕಾರಕ್ಕೆ ತರೋಕ್ಕೋಸ್ಕರ ದುಡ್ದಂಥ ಎಲ್ಲ ಕಾರ್ಯಕರ್ತರು ಏನಿದ್ದಾರೆ ಅವ್ರಿಗೋಸ್ಕರ ನಾವು ದುಡಿಯುವಂಥ ಸಮಯ ಅಲ್ವಾ ಇದು. ಅವ್ರನ್ನ ಗೆಲ್ಸ್ಕೊ ಮುಖಾಂತರ ಅವ್ರಿಗೂ ಒಂದು ಸಮಾಧಾನ ಆಗಬೇಕಲ್ಲ. ಆ ರೀತಿ ಇದ್ದಾಗ ಯಾರ್ದು ದೋಣಿ ಮುಂದೋಯ್ತು, ಯಾರ್ದು ದೋಣಿ ಹಿಂದೋಯ್ತು ಅಂತಲ್ಲ. ನಮ್ಮ ಕಾರ್ಯಕರ್ತರು ಗೆದ್ರ ನಾವು ಎಷ್ಟು ಕೋರಮ್ ತೊಗೊಂಡ್ವಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ನಮ್ಮವರಾಗಿದ್ದಾರೆ, ತಾಲೂಕ್ ಪಂಚಾಯತಿ ಅಧ್ಯಕ್ಷ ನಮ್ಮವರಾಗಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಎಷ್ಟು ಸ್ಥಾನ ಗೆಲ್ಲ ಅಂತ ನಿರೀಕ್ಷೆ ಇದೆ? ಎಲ್ಲ ಗೆಲ್ತೀವಿ. ಒಳ್ಳೆ ಸರ್ಕಾರ ನಡೆಸ್ತಾ ಇದ್ದೀವಿ. ಹಂಗಾಕೊಂಡು 7 ಗೆಲ್ತೀವಿ. ಒಂದೇ ವೇದಿಕೆಯಲ್ಲಿ ಗೌರಿಶಂಕರ್ನ ನಿಮ್ಮನ್ನು ನೋಡೋ ಅಂತ ಕಾಲ ಏನಾರ ಸಮಯ ಬರುತ್ತೆ? ಕರೀರಿ, ನೀವು ಯಾವ್ದಾದ್ರು ಕಾರ್ಯಕ್ರಮ ಮಾಡಿ ಕರೆದ್ರೆ ಇಬ್ಬರನ್ನ ಕರೆದಾಗ ಬರ್ತೀವಿ. ಥ್ಯಾಂಕ್ ಯು. ಪಕ್ಷ ಅಲ್ಲ ಸರ್, ಪಕ್ಷಾತೀತವಾಗಿ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಪಕ್ಷದವ್ರಿಗೂ ಆಹ್ವಾನ ನೀಡಿದ್ದೀವಿ. ಎಲ್ಲ ಪಕ್ಷದವರು ಬಂದಿದ್ದಾರೆ, ಉದ್ಘಾಟನೆ ಮಾಡಿದ್ದಾರೆ. ಅವ್ರಿಗೆ ಹೃತ್ಪೂರ್ವಕವಾದ ಭೀಮಾ ವಂದನೆಗಳನ್ನು ಮಾಡ್ತಾ ಇದ್ದೀವಿ.